ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದ ಬ್ಯಾನರ್ ಗಲಭೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಗಲಭೆಗೆ ಬಳ್ಳಾರಿ ಸಾಕ್ಷಿಯಾಗಿದೆ. ಹೌದು, ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಬಿ ಶ್ರೀರಾಮುಲುಗೆ ಸೇರಿದ ಜಿ ಸ್ಕ್ವೇರ್ ಲೇಔಟ್ನಲ್ಲಿರುವಂತಹ ಮಾಡೆಲ್ ಹೌಸ್ನಲ್ಲಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಗಾಲಿ ರೆಡ್ಡಿಯ ಕನಸಿನ ಮನೆಯಾಗಿದ್ದ ಈ ಮನೆಗೆ ಬೆಂಕಿ ಹಚ್ಚಿರುವವರು ಕಾಂಗ್ರೆಸ್ನವರೇ ಅಂತ ಜನಾರ್ದನ್ ರೆಡ್ಡಿ ಅವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಪ್ರತಿಕ್ರಿಯಿಸಿ ಬ್ಯಾನರ್ ಗಲಾಟೆ ವೇಳೆ ಬೆಂಕಿ ಹಚ್ತೀನಿ ಅಂತ ಹೇಳಿದ್ರು. ಅಂದಿನ ಘಟನೆಗೆ ಸಾಕ್ಷಿ ಎನ್ನುವಂತೆ ಈಗ ಬೆಂಕಿ ಹಚ್ಚಿದ್ದಾರೆ. ನಮಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಇಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. पूरा घर जल को ಈಗ ರುಕ್ಮಿಣಿ ಲೇಔಟ್ ಅಂತೇಳಿ ನಮ್ಮ ತಾಯಿ ಹೆಸರಲ್ಲಿ ಲೇಔಟ್ ಮಾಡಿದ್ದೀವಿ. ಜಿ ಸ್ಕ್ವೇರ್ ಅಂತ ಕರೀತಾರೆ ಇದನ್ನು. ಇದರಲ್ಲಿ ವಾಕಿಂಗ್ ಭಾಳ ಮಂದಿ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ರೋಡ್ಗಳು ಇರೋ ಕಾರಣ ವಾಕಿಂಗ್ ಮಾಡ್ತಾ ಇರ್ತಾರೆ. ಅವ್ರು ವಾಕಿಂಗ್ ಮಾಡುವಾಗ ಜನ ಇಲ್ಲಿ ಪುಡಾರಿಗಳು ಅಂದರೆ ಭರತ್ ರೆಡ್ಡಿ ಫಾಲೋವರ್ಸ್ ಅಂತ ಹೇಳ್ಬೋದು, 1ನೇ ತಾರೀಕು ಏನು ಗಲಾಟೆಯಲ್ಲಿ ಇದ್ದಾರೋ ಅವರೇ ಇಲ್ಲಿ ಡೀಸೆಲ್ಲು ಮತ್ತು ಪೆಟ್ರೋಲ್ ಹಾಕಿ ಈ ಮಾಡೆಲ್ ಹೌಸ್ ಅಂತ ಕಟ್ಟಿದ್ದೀವಿ. ಜನರಿಗೆ ತೋರಿಸ್ಲಿಕ್ಕೆ ಇದೇ ಥರ ಹೌಸಸ್ ಬರ್ತಾವೆ ಇಲ್ಲಿ ಅಂತೇಳಿ ಅದಕ್ಕೆ ಬೆಂಕಿ ಹಚ್ಚಿ ನಮ್ಮ ಗ್ಲಾಸ್ ಡೋರ್ನ ಪುಡಿ ಮಾಡಿ ಮತ್ತು ಒಳಗೋಗಿ ಎಲ್ಲ ಡೀಸೆಲ್ಲು ಪೆಟ್ರೋಲ್ ಎಲ್ಲ ಹಾಕಿ ಫರ್ನಿಚರು, ಬೆಡ್ಗಳು, ಡೋರ್ಗಳು ಎಲ್ಲ ಸುಟ್ಟಿದ್ದಾರೆ. ಅದನ್ನು ಅವ್ರನ್ನ ಇಟ್ಕೊಳಕ್ಕೆ ಹೋದರೆ ಒಂದು 10-15 ಮಂದಿ ಓಡೋಗಿದ್ದಾರೆ. ಒಬ್ಬರನ್ನ ಇಟ್ಕೊಂಡು ಫೋಟೋ ಕೂಡ ತೆಗೆದು ಅದು ಫೋಟೋ ಕೂಡ ಈಗಾಗಲೇ ನಾನು ರಿಲೀಸ್ ಮಾಡ್ತೀನಿ ವಿಡಿಯೋ. ಗಲಾಟೆ ಇನ್ನೆಲ್ಲಿ ನಡೆದಿದೆ ಅಂತ 100% ಏನು ಬಳ್ಳಾರಿಗೆ ಭಸ್ಮ ಮಾಡ್ಬಿಡ್ತೀನಿ ಅಂತ ಹೇಳಿದ್ದಲ್ಲ MLA ಅವರ ಒಂದು ಫಾಲೋವರ್ಸ್ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅದನ್ನ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಲಂಕುಷವಾಗಿ ತನಿಖೆ ಮಾಡಿ ಇದನ್ನ SP ಮೇಡಮ್ ಕೂಡ ನಾನು ಫೋನ್ ಮಾಡಿ ಹೇಳಿದ್ದೀನಿ. ಮತ್ತು ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಫೈರ್ ಡಿಪಾರ್ಟ್ಮೆಂಟ್ ಅವರು ಬಂದು ನಂದಿಸ್ತಾ ಇದ್ದಾರೆ. ನನಗೆ ಆಲ್ಮೋಸ್ಟ್ 6:00ವರೆಗೆ ಗೊತ್ತಾಯ್ತು. ಅಷ್ಟೊತ್ತಿಗೆ ಇದನ್ನ ಬೆಂಕಿ ಹಚ್ಚಿದ್ರು. 6:00ವರೆಗೆ ಏನೇನು ಡ್ಯಾಮೇಜ್ ಆಗಿದೆ ಸರ್? ಏನಾದ್ರು ಎಲ್ಲ ಆಲ್ಮೋಸ್ಟ್ ಏನಿಲ್ಲ, ಎಲ್ಲ ಕಂಪ್ಲೀಟ್ ಡೋರ್ಸು, ಫರ್ನಿಚರ್ ಎಲ್ಲ ಕಂಪ್ಲೀಟ್ ಎಲ್ಲ ನಿಮಗೆ ವಿಡಿಯೋ ಕೂಡ ತೆಗೆದಿದ್ವಿ. ನಾವು ತೋರಿಸಿ ಪೆಟ್ರೋಲ್ ಮತ್ತು ಇದು ಪೆಟ್ರೋಲು ಡೀಸೆಲ್ ಎಲ್ಲ ಹಾಕಿ